ನಮಸ್ಕಾರ. ಇವತ್ತು ನಾವು ಬಂದಿದ್ದು ಮಾವಿನ ಹಣ್ಣಿನ ಮೇಳಕ್ಕೆ. ಬ್ಯಾಂಗ್ಳೂರಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟಾಲ್ ಆಗ್ತದೆ. ಮ್ಯಾಂಗೋ ಒಬ್ಬಟ್ಟು ಟೇಸ್ಟ್ ಮಾಡೋಣ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡಿರೋದು. ಅಂದ್ರೆ ರೈಪ್ನಿಂಗ್ ಮೆಥಡ್ ಅಲ್ಲೂ ನ್ಯಾಚುರಲ್ ಮೆಥಡ್ ಇದಾವೆ, ಕೆಮಿಕಲ್ ಮೆಥಡ್ ಅಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಇದಾವೆ. ಬಟ್ ರೈಪ್ನಿಂಗ್ ಅಲ್ಲಿ ಒಂದೇ ದಿವಸದಲ್ಲಿ ಹಣ್ಣು ಬರುತ್ತೆ. ಬಿಜಾಪುರಲ್ಲಿ ನಾವು ಅಲ್ಲಿ ಬಿಜಾಪುರಲ್ಲಿ ಕೇಸರ್ ಮಾವಿನ ಹಣ್ಣು ಅಂತ ಬೆಳಿತೀವಿ. ಬಿಸಿಲಿಗೆ ಸೂಟ್ ಆಗೋಂಥ ಕೇಸರ್ ವೆರೈಟಿ ಬೆಳಿತೀವಿ. ಅದನ್ನ ತಯಾರು ಮಾಡಿ ನಾವೇ ನಮ್ಮ ತೋಟದಲ್ಲಿ ಬಳಸೋದ್ರಿಂದ ಒಳ್ಳೆ ಉತ್ಕೃಷ್ಟ ಕ್ವಾಲಿಟಿ ಬರ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಗೈಸ್, ಮ್ಯಾಂಗೋ ಹೋಳಿಗೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಾವಿನ ಹಣ್ಣಿನ ಮೇಳಕ್ಕೆ ಹೋಗ್ಬರೋಣ. ವೆರೈಟೀಸ್ ಆಫ್ ಮ್ಯಾಂಗೋಸ್ ಇರುತ್ತೆ. ಸೊ ಏನೇನಿದೆ ನೋಡ್ಕೊಬರೋಣ ಬನ್ನಿ. ಹೋಗ್ಬಿಟ್ಟು ಫಸ್ಟಿಂದ ಲಾಸ್ಟ್ ತನಕ ಎಲ್ಲ ತೋರಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಇಷ್ಟ ಲಾಸ್ಟ್ ಲೈಕ್ ಮಾಡಿ. ಸೊ ಬನ್ನಿ ಹೋಗ್ಬರೋಣ. ವಿಜಯನಗರ ಹಂಪಿ ನಗರ ಹತ್ರ ಆಗಿದೆ ಮಾವಿನ ಹಣ್ಣಿನ ಮೇಳ. ಸೊ ಇವತ್ತು ಬಂದು ಲಾಸ್ಟ್ ಡೇಟ್ ಅಂತ ಗೈಸ್. ಸೊ ನಮಗೂ ಗೊತ್ತಿರಲಿಲ್ಲ, ಇವತ್ತು ಬಂದ್ವಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಲಾಸ್ಟ್ ಡೇಟ್ ಅಂತ ಹೇಳಿ. ಸೊ ಬನ್ನಿ ಒಂದು ಕಡೆಯಿಂದ ಎಲ್ಲ ಸ್ಟಾಲ್ ವಿಸಿಟ್ ಮಾಡ್ಕೊಂಡು ಬರೋಣ. ಸೊ ನೋಡಿ ಗೈಸ್, ಎಲ್ಲ ಕಡೆ ಸೇಮ್ ಮ್ಯಾಂಗೋಸೇನೆ. ಯಾವ ಮ್ಯಾಂಗೋ ಸರ್ ಇದು? ಮಲ್ಲಿಕಾ. ಇದು ವೆನಿಷಾ. ಇದು ಬಾದಾಮಿ. ಓಕೆ ಓಕೆ, ನೀವೇ ಬೆಳೆದಿರೋದಾ ಸರ್ ಮ್ಯಾಂಗೋ? ಎಲ್ಲಿ ಸರ್ ನಿಮ್ಮದು ಶಾಪ್? ನಮ್ಮದು ಬಂದ್ಬಿಟ್ಟು ಸಾರಿ ಸರ್, ಕೋಲಾರ ಹತ್ರ. ಓಕೆ. ಕಂಪನಿ ಸ್ಟಾರ್ಟ್ ಆಗಿರೋದು ಇದು ಫಸ್ಟ್ ಟೈಮ್ ಬಂದಿರೋದು. ಸೊ ಇದು ಫಾರ್ಮ್ ಹೆಂಗಿದೆ ಅಂದ್ರೆ ಆನ್ಲೈನ್ ಡೆಲಿವರಿ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡಿರೋದು. ಅಂದ್ರೆ ರೈಪ್ನಿಂಗ್ ಮೆಥಡ್ ಅಲ್ಲೂ ನ್ಯಾಚುರಲ್ ಮೆಥಡ್ ಇದಾವೆ, ಕೆಮಿಕಲ್ ಮೆಥಡ್ ಅಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಇದಾವೆ. ಬಟ್ ರೈಪ್ನಿಂಗ್ ಅಲ್ಲಿ ಒಂದೇ ದಿವಸದಲ್ಲಿ ಹಣ್ಣು ಬರುತ್ತೆ, 2 ದಿವಸದಲ್ಲಿ ಹಣ್ಣು ಬರುತ್ತೆ. ಆ ತರ ಮಾಡ್ತಾ ಇಲ್ಲ ನಾವು. ಸೊ ಒಂದೊಂದು ಹಣ್ಣಕ್ಕೂ ಒಂದೊಂದು ಟೈಮಿಂಗ್ ಸಿಗುತ್ತೆ ರೈಪ್ನಿಂಗ್ ಮಾಡೋದಕ್ಕೆ. ನ್ಯಾಚುರಲ್ ರೈಪ್ನಿಂಗ್ ಮಾಡೋದಕ್ಕೆ ಫಾರ್ಮಿಂಗ್ಸ್ ಅಲ್ಲೇ ಡಿಫ್ರೆಂಟ್ ಮೆಥಡ್ ಇದಾವೆ. ಬಟ್ ಇದೆಲ್ಲ ಹೆಂಗಿರುತ್ತೆ ಅಂದ್ರೆ ಹುಲ್ಲಲ್ಲಿ ಮಾಡಿರ್ತೀವಿ, ಒಂದ್ಸಲ ಪೇಪರ್ ಎಲ್ಲ ಹಾಕಿರ್ತೀವಿ. ನೋಡಿ, ಒಂದು ಹಣ್ಣು ಬಂದು 4 days ಆಗುತ್ತೆ, 5 days ಆಗುತ್ತೆ. ಸೊ 2 days ಆಗಿರುತ್ತೆ ಹಣ್ಣಾಗಿ. ನ್ಯಾಚುರಲ್ ಸ್ಮೆಲ್ ಇರುತ್ತವೆ, ನ್ಯಾಚುರಲ್ ಟೇಸ್ಟು ಸಿಗುತ್ತೆ. ಕ್ವಾಲಿಟಿ ಇನ್ನು ಹೈ ಗ್ರೇಡ್ ಕ್ವಾಲಿಟಿ, ಎ ಗ್ರೇಡ್ ಕ್ವಾಲಿಟಿ. ನೀವು ಯಾವ್ದು ಪೌಡರ್ಸ್ ಹಾಕ್ಬಿಟ್ಟು ಪೌಡರ್ ಹಾಕಿಲ್ಲ, ಯಾವ್ದು ಪೌಡರ್ಸ್ ಹಾಕಲ್ಲ. ಸೊ ಡೆಲಿವರಿನೂ ನಾವು ನ್ಯಾಚುರಲ್ ಆಗಿ ಕೊಡ್ತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗು, ನ್ಯಾಚುರಲ್ ಮೆಥಡ್ ಆಫ್ ರೈಪ್ನಿಂಗ್, 2 ವಿಧ ಇರುತ್ತೆ. ಕಂಪ್ನಿ ಬ್ರಾಂಡ್ಸ್ ನೋಡ್ಕೊಳ್ಳಿ. ಆನ್ಲೈನ್ ಡೆಲಿವರಿನೂ ಕೊಡ್ತೀವಿ ನಾವು. ಎಲ್ಲಿ ಬೆಳಿತೀರಾ ಸರ್ ಇದು ನೀವು? ಇದು ಕೈವಾರ, ಡೈರೆಕ್ಟ್ ಫಾರ್ಮ್ ಇಂದ ಬಂದಿರೋದು. ಆನ್ಲೈನ್ ಡೆಲಿವರಿ ಮಾಡ್ಕೊಂಡ್ರೆ ಫ್ರೀ ಡೆಲಿವರಿ ಮಾಡ್ತೀರಾ? ಆನ್ಲೈನ್ ಆರ್ಡರ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಮಾಡೋಕ್ಕಾಗಲ್ಲ. ಬಲ್ಕ್ ಆರ್ಡರ್ಸ್ಗೆ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ನೋಡ್ಕೊಂಡು ನಾವು ಅದ್ರ ಫ್ರೀ ಆಗಿ ಅಂತ ಚೆಕ್ ಮಾಡಿ ಕೊಡ್ತೀವಿ. ಸೊ ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲಿ ಆರ್ಡರ್ ಮಾಡಿದ್ರು ಕೊಡ್ತೀರಾ? ಇಂಡಿಯಾ ನಾವು ಡೆಲಿವರಿ ಮಾಡ್ತೀವಿ. ಇಂಡಿಯಾ. ಓಕೆ ಓಕೆ. ಸೊ ಗೈಸ್, ಹೌದಾ, ಆನ್ಲೈನ್ ಡೆಲಿವರಿ ಆದ್ರೂ ಕೊಡ್ತೀರಾ? ಈಗ ನಮ್ಮವ್ರು ತಗೊಂಡಲ್ಲ. ಓಕೆ, ಥ್ಯಾಂಕ್ ಯು. ಆನ್ಲೈನ್ ಡೆಲಿವರಿ ಇದೆಲ್ಲ. ಓಕೆ. ಇದು ಮ್ಯಾಂಗೋ ಲಡ್ಡು, ಮ್ಯಾಂಗೋ ಹೋಳಿಗೆ ಇದೆ. ಓಪನ್ ಮಾಡಿ ತೋರಿಸ್ಬೋದಾ ಮ್ಯಾಮ್? ಜಸ್ಟ್ ಹಿಂಗೆ ಇಷ್ಟು ಓಪನ್ ಮಾಡಿ ಸರ್, ಪ್ಯಾಕ್ ಓಪನ್. ನಾವೇ ಮಾಡಿರೋದು. ಹೌದಾ? ಹಾಂ, ಫ್ರೈ ಮಾಡಿ ಚೆನ್ನಾಗಿ. ನಿಮ್ಮ ನೇಮು ಮ್ಯಾಮ್? ವನಿತಾ. ವನಿತಾ. ವನಿತಾ ಮಂಜುನಾಥ್. ಇದು ಲಡ್ಡುನಾ? ಮ್ಯಾಂಗೋ ಲಡ್ಡು. ಹಾಂ. ಇದು ಮ್ಯಾಂಗೋ ಹೋಳಿಗೆ. ಇದು ಬಂದು 50 rupees. ಓಕೆ. ಇದು ಮ್ಯಾಂಗೋ ಲಡ್ಡು ಬಂದು 100. ಇದು ಬಂದು ಹೋಳಿಗೆ ಬಂದು 100. ಓಕೆ, ಒಂದು ಪ್ಯಾಕ್ ಕೊಡಿ ಮ್ಯಾಮ್ ಹೋಳಿಗೆ. ಥ್ಯಾಂಕ್ ಯು. ಎಷ್ಟಿರುತ್ತೆ ಮ್ಯಾಮ್ ಒಂದು ಪ್ಯಾಕಲ್ಲಿ? 3 pieces ಇರುತ್ತೆ. 3 pieces ಇರುತ್ತೆ. ಎಲ್ಲ ಥರ ಹೋಳಿಗೆನೂ ಸಿಗುತ್ತೆ. ಹಾಂ. ಹೋಳಿಗೆ ಬೇಕಾದರೂ ಆರ್ಡರ್ ಮಾಡಿದ್ರೆ ನಾವು. ಮ್ಯಾಮ್ ಒಂದ್ಸರಿ ಜೋರಾಗಿ ನಿಮ್ಮ ನಂಬರ್ ಹೇಳಿ ಮ್ಯಾಮ್, ರೆಕಾರ್ಡ್ ಆಗಿದೆಲ್ಲ. 9738163330. ಓಕೆ. ನಿಮ್ಮ ನೇಮ್? ವನಿತಾ ಮಂಜುನಾಥ್. ವನಿತಾ ಮಂಜುನಾಥ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೀವೇ ಮಾಡಿರೋದಾ? ನಿಮ್ಮ ನೇಮು ಮ್ಯಾಮ್? ನಮ್ಮದು ಮ್ಯಾಂಗೋ ಇದೆ. ಓಕೆ. ರವಾ ಲಡ್ಡು, ಹೋಮ್ಮೇಡ್ ಖಾರ ಬುಂದಿ, ಅವಲಕ್ಕಿ ಎಲ್ಲ ಇದೆ. ಇಬ್ಬರು ಒಂದೇ ಅಲ್ವಾ? ಓಕೆ. ನಿಮ್ಮ ನೇಮು ಮ್ಯಾಮ್? ಓಕೆ. ನಿಮ್ಮ ನೇಮ್? ಕವಿತಾ ಅಂತ. ಓಕೆ. ನಾವು ಸ್ಟಾಲ್ ಹಾಕಿದ್ರೆ ಒಂದೇ ಥರ ಸ್ಟಾಲ್ ಹಾಕ್ತೀವಿ. ಚೆನ್ನಾಗಿದೆ, ಒಂದು ಕ್ರಿಸ್ಪಿ ಆಗಿದೆ. ಹೇಳಿ ಮ್ಯಾಮ್. ಇವಾಗ ಇದು ಮಿಲೆಟ್ ಪೌಡ್ರ್ ಎಲ್ಲ 45 ಐಟಮ್ಸ್ ಹಾಕಿ ನಾವು ಮನೇಲಿ ಮಾಡಿರೋದು. ಇದನ್ನು ತೊಗೊಂಡ್ರೆ, ಗಂಜಿ ಮಾಡಿ ತೊಗೊಂಡ್ರೆ ಮಾರ್ನಿಂಗು ತುಂಬ ಬೆನಿಫಿಟ್ ಇದೆ. ಜಾಯಿಂಟ್ ಪೈನ್ ಎಲ್ಲ ಕಡಿಮೆ ಆಗುತ್ತೆ, BP ಶುಗರ್ ಎಲ್ಲ ಕಡಿಮೆ ಆಗುತ್ತೆ, ಸ್ಕಿನ್ನಿಗೆ ಏರ್ಗೆಲ್ಲ ಒಳ್ಳೇದಿದೆ. ಒಳ್ಳೆ ಐಟಮ್ಸೇ ಹಾಕಿ ಮಾಡಿರ್ತೀವಿ ಮ್ಯಾಮ್. ಇವಾಗ ನಿಮಗೆ ಆನ್ಲೈನ್ ಡೆಲಿವರಿ ತೊಗೊಂಡ್ರೆ ಎಷ್ಟು ಕ್ವಾಂಟಿಟಿ ಮೇಲೆ ಫ್ರೀ ಡೆಲಿವರಿ ಕೊಡ್ತೀವಿ? ಒಂದು 2,000 ರೂಪಾಯಿ ಮೇಲೆ ತೊಗೊಂಡ್ರೆ ನಾವು ಫ್ರೀ ಡೆಲಿವರಿ ಕೊಡ್ತೀವಿ. ಅದ್ರ ಒಳಗಡೆ ಆದರೆ ಪೋರ್ಟರ್ಗೆ ಅವ್ರ ಚಾರ್ಜಸ್ ಏನಾಗುತ್ತೆ ಪೇ ಮಾಡ್ಕೊಬೇಕಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಸಬ್ಸ್ಕ್ರೈಬ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಸೊ ಗೈಸ್, ಬನ್ನಿ ನೋಡಿ, ಇವ್ರದ್ದು ವನಿತಾ ಮಂಜುನಾಥ್ ಸ್ಪೆಷಲ್ ಮ್ಯಾಂಗೋ ಒಬ್ಬಟ್ಟು ಟೇಸ್ಟ್ ಮಾಡೋಣ. ಗೈಸ್ ನೋಡಿ, ಅರುಣ್ ಪಾಟೀಲ್ ಅಂತ ಹೇಳಿ ಬಿಜಾಪುರಿಂದ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಕಂಪ್ಲೀಟ್ ಅವ್ರದ್ದು ಸ್ಟಾಲ್ ಬಗ್ಗೆ ಎಲ್ಲ. ನಮಸ್ಕಾರ, ನನ್ನ ಹೆಸರು ಅರುಣ್ ಪಾಟೀಲ್ ಅಂತ. ನಮ್ಮ ತೋಟ ಇರೋದು ಬಿಜಾಪುರಲ್ಲಿ. ನಾವು ಅಲ್ಲಿ ಬಿಜಾಪುರಲ್ಲಿ ಕೇಸರ್ ಮಾವಿನ ಹಣ್ಣು ಅಂತ ಬೆಳಿತಾ ಇದ್ದೀವಿ.
ಕೇಸರ್ ಅನ್ನೋ ವೆರೈಟಿ ಗುಜರಾತಿಂದ ಬಂದಿರೋದು. ನಮ್ಮದು 22 ಎಕರೆ ತೋಟ ಇದೆ. ಸೊ ನಾವು ಅದರಲ್ಲಿ ಬಿಸಿಲಿಗೆ ಸೂಟ್ ಆಗೋವಂಥ ಕೇಸರ್ ವೆರೈಟಿ ಬೆಳಿತೀವಿ. ಇದು ಎಕ್ಸ್ಪೋರ್ಟ್ ಆಗುತ್ತೆ ಹಣ್ಣು. ಸೊ ಈ ವರ್ಷ ನಮ್ಮ ಬೆಂಗಳೂರಿನ ಜನ ಪ್ರೀತಿಯಿಂದ ಈ ಹಣ್ಣು ತಿನ್ನಲಿ ಅಂತ ಬೆಂಗಳೂರಲ್ಲಿ ಸ್ಟಾಲ್ ಇಟ್ಕೊಂಡಿದ್ದೀವಿ. ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ ಬಾದಾಮಿ ಥರ ಒಳಗಡೆ ಬಿಳಿ ಬಿಳಿ ಸ್ಪಾಂಜಿ ಟಿಶ್ಯೂ ಬರೋದಿಲ್ಲ. ಆಮೇಲೆ ಪ್ರತಿ ವರ್ಷವೂ ಒಳ್ಳೆ ಹಣ್ಣು ಬರುತ್ತೆ. ಬಿಸಿಲಲ್ಲಿ ಚೆನ್ನಾಗಿ ಬೆಳೆದಿರೋದ್ರಿಂದ ಇದನ್ನು ಆರ್ಗ್ಯಾನಿಕ್ ಸಾವಯವ ರೂಪದಲ್ಲಿ ನಾವು ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ನಮಗೆ ರೋಗ ರುಜಿನಗಳು ಏನು ಜಾಸ್ತಿ ಬರೋದಿಲ್ಲ. ಸೊ ನನ್ನ ಕ್ವಾಲಿಫಿಕೇಷನ್ MSc ಅಗ್ರಿ ಆಗಿದೆ. ಸೊ ನಾನು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ ಇದ್ದೆ. ಈಗ ಕೃಷಿಯಲ್ಲಿ ಸ್ವಲ್ಪ ಅಭಿರುಚಿ ಇರೋದ್ರಿಂದ ಕೃಷಿನೇ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅನಿಸ್ತಾ ಇದೆ. ಹೌದಾ, ನಿಮ್ಗೆ ಈ ಫೀಲ್ಡ್ ಚೆನ್ನಾಗಿ ಅನ್ಸುತ್ತಾ ಸರ್? ಅಷ್ಟು ಎಜುಕೇಶನ್ ಮಾಡಿ ಈ ಫೀಲ್ಡಿಗೆ ಬಂದಿದ್ದೀರಾ? ಚೆನ್ನಾಗಿದೆ. ಕೃಷಿ ಈಸಿ ಇಲ್ಲ, ಆದರೆ ಇಂಪಾಸಿಬಲ್ಲು ಅಲ್ಲ. ಅದಕ್ಕೆ ನಾನು ಯುವಜನತೆಗೆ ಏನು ಕರೆ ಕೊಡ್ತಾ ಇದ್ದೀನಿ ಅಂತಂದರೆ ಪ್ರಯತ್ನ ಮಾಡಬೇಕು, ರಿಸ್ಕ್ ತೊಗೋಬೇಕು, ಯಾವುದಕ್ಕೂ ಹಠ ಬಿಡಬಾರ್ದು. ಚೆನ್ನಾಗಿ ಪ್ರಯತ್ನ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್ ಸೆಟ್ ಸರ್. ಓಕೆ ಸರ್, ನಿಮ್ಮ ಮ್ಯಾಂಗೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಕೇಸರ್ ಮ್ಯಾಂಗೋ ಅಂತ ಈ ಥರ ಮಾವಿನ ಹಣ್ಣು ಇರುತ್ತೆ. ಇದರಲ್ಲಿ ನಾವು 5 kg ಬಾಕ್ಸ್ ಇದೆ ಇದು. ಓಕೆ. ಇದರಲ್ಲಿ ಕಾಯಿ ಇರೋದು ಹಾಕಿರ್ತೀವಿ, ಹಣ್ಣು ಇರೋದು ರೆಡಿ ಟು ಈಟ್ ಅಂತ ಹಾಕಿರ್ತೀವಿ, ಸೆಮಿ ರೈಪ್ ಅಂತ ಹಾಕಿರ್ತೀವಿ. ದಿಸ್ ಬಾಕ್ಸ್ ಈಸ್ ಡಿಸೈನ್ಡ್ ಫಾರ್ ಎ ಫ್ಯಾಮಿಲಿ ಆಫ್ 4 members. ಓಕೆ. ಇಟ್ ಈಸ್ ಸೊ ದಟ್ ಇಟ್ ಕ್ಯಾನ್ ಸಸ್ಟೈನ್ ಫಾರ್ ಎ ವೀಕ್. ಓಕೆ. ಸೊ ನಮ್ಮ ಯಂಗ್ ಜನ್ರೇಷನ್ ಅಂದರೆ ಚಿಕ್ಕ ಹುಡುಗರಿಗೆ ಒಳ್ಳೆ ಹಣ್ಣು ತಿನ್ನೋ ಅಭ್ಯಾಸ ಆಗಬೇಕು. ಓಕೆ. ಸೊ ಅವರು ಯಾವ ಥರ ಈ ಹಣ್ಣಿನ ಒಂದು ಸುವಾಸನೆ ಕಂಡು ಹಿಡಿಬೇಕು, ಇದು ಸಾವಯವ ಹೌದೋ ಇಲ್ಲವೋ ಅಂತ ಅನ್ನೋದು ಅದು ಮನೆಯಿಂದನೇ ಅವರಿಗೆ ಆ ಎಜುಕೇಶನ್ ಆಗಬೇಕು ಅನ್ನೋದೇ ಉದ್ದೇಶ. ಓಕೆ, ಹೌ ಟು ಫೈಂಡ್ ಅ ಗುಡ್ ಫ್ರೂಟ್ ಅಂತ ಹೇಳಿ ನೀವು ಜಸ್ಟ್ ಓಕೆ ಸ್ಮೆಲ್ ಅಲ್ಲೇ ಗೊತ್ತಾಗ್ಲಿ ಅಂತ ಬಾಕ್ಸ್ ಅವರಿಗೆ ಡಿಸೈನ್ ಮಾಡಿದ್ದೀವಿ. ಸೊ ಪ್ರತಿ ದಿವಸ ಅವ್ರು ಹೋಗಬೇಕು, ಬಾಕ್ಸ್ ಚೆಕ್ ಮಾಡಬೇಕು, ಚೆಕ್ ಮಾಡಿ ಅದರ ಸುವಾಸನೆ ಚೆಕ್ ಮಾಡಿ ಮನೆಗೆ ಅಮ್ಮನ ಕೈಲಿ ತಂದು ಕೊಡಬೇಕು. ಫೈನ್ ಸರ್. ಅದನ್ನು ಕಟ್ ಮಾಡಿ ತಿನ್ನಿಸ್ಬೇಕು. ಸೊ ನೆಕ್ಸ್ಟ್ ಡೇ ಮತ್ತೆ ಹೋಗ್ತೀವಿ, ಮತ್ತೆ ಕಟ್ ಮಾಡ್ತೀವಿ. ಸೊ 1 ವಾರ ಹೋಗುತ್ತೆ. ಸೊ ಈ ಥರ ಸಾವಯವ ಅಂದರೆ ಏನಕ್ಕೆ ಅಂತಂದರೆ ಹಣ್ಣು ನ್ಯಾಚುರಲ್ ಆಗಿ ಮಾಗಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ನಮ್ಮ ಹಿರಿಯರೆಲ್ಲ ಅದೇ ಥರ ಮಾಡ್ತಾ ಇದ್ರು. ನೀವು ಇದಕ್ಕೆ ಯಾವುದೇ ರೀತಿ ಪೌಡರ್ಗಳನ್ನ ಹಾಕಿ ಹಣ್ಣು ಮಾಡಲ್ಲ? ಪೌಡರ್ ಹಾಕಕ್ಕೆ ಬರಲ್ಲ. ಇದು ಸಾವಯವ ಹಣ್ಣು. ಇದಕ್ಕೆ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿರ್ತೀವಿ. ಪ್ರತಿ ವರ್ಷ ನಾವು ಯಾವುದೇ ರೀತಿ ಯೂರಿಯಾ ಆಗಲಿ DAP ಆಗಲಿ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದಿಲ್ಲ. ನಾವೇನಿದ್ರು ಬಯೋ ಫರ್ಟಿಲೈಸರ್ಸ್ ಅಂದರೆ ಜೈವಿಕ ಪೀಡನಾಶಕಗಳನ್ನು ಬಳಸ್ತೀವಿ. ಆಕಳ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಹಾಗೆ ಎರೆಹುಳ ಗೊಬ್ಬರ, ಎರೆಜಲ, ಇದೇ ಥರ ಗೋನಂದ ಜಲ, ಗೋಮೃತಾಮೃತ, ಪಂಚಾಮೃತ, ಪಂಚಗವ್ಯ ಈ ಥರ ಪ್ರಾಡಕ್ಟ್ಗಳನ್ನು ಬಳಸಿ ಅದನ್ನು ತಯಾರು ಮಾಡಿ ನಾವೇ ನಮ್ಮ ತೋಟದಲ್ಲಿ ಬಳಸ್ತಾ ಇರೋದ್ರಿಂದ ಒಳ್ಳೆ ಉತ್ಕೃಷ್ಟ ಕ್ವಾಲಿಟಿ ಬರ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಬೆಂಗಳೂರಿನ ಜನ ನಮ್ಮ ಸ್ಟಾಲಿಂದ 80 ಬಾಕ್ಸ್ ತಗೊಂಡು ಹೋಗಿದ್ದಾರೆ. ತುಂಬಾ ಒಳ್ಳೆ ವ್ಯಾಪಾರ ಆಗಿದೆ. ತುಂಬಾ ಇಷ್ಟಪಡ್ತಾ ಇದ್ದಾರೆ. ಸೊ ಇವತ್ತು ಆದಷ್ಟು ಬೇಗ ಬಂದು ನಮ್ಮ ಹಣ್ಣು ತಗೊಳ್ಳಿ. ಅವರಿಗೆ ರಿಪೀಟ್ ಆರ್ಡರ್ ಏನಾದ್ರು ಮಾಡಿದ್ರೆ ಗೊತ್ತಾಗ್ಲಿಲ್ಲಪ್ಪ, ಅಯ್ಯೋ ಮಿಸ್ ಆಗಿಬಿಡ್ತಲ್ಲಪ್ಪ ಅಂತಂದ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲಿ. ಕಾಂಟ್ಯಾಕ್ಟ್ ನಂಬರ್ ಉಂಟು. ಓಕೆ. ಅದರ 9742016804 ಅನ್ನೋ ನಂಬರ್ ಇದೆ. ಸೊ ದಯವಿಟ್ಟು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಲ್ಲಿ ಥ್ರೂಔಟ್ ಬೆಂಗಳೂರು ಎಲ್ಲಿದ್ರೂ ಅವ್ರಿಗೆ ಪೋರ್ಟರ್ ಮಾಡಿ ಮನೆಗೆ ಹಣ್ಣುಗಳನ್ನು ತಲುಪಿಸ್ತೀವಿ. ಓಕೆ ಗೈಸ್, ಹೋಮ್ ಸರ್ವಿಸ್ ಇರುತ್ತೆ. ಸೊ ಇವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗುಂಟು ಮ್ಯಾಂಗೋಸ್ ಎಲ್ಲ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಗೈಸ್, ಇದು 100 ರೂಪೀಸ್ಗೆ 3 ಒಬ್ಬಟ್ಟು ಬರುತ್ತೆ. ಸೊ ನಾವು 1 ಬಾಕ್ಸ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಟೇಸ್ಟ್ ಮಾಡಿ ಕೂಡ ನೋಡಿದ್ವಿ. ಜಸ್ಟ್ ಮ್ಯಾಂಗೋ ಅಂತ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿತ್ತು. ಮಾವಿನ ಹಣ್ಣಿನ ಮೇಳ ಎಲ್ಲ ತುಂಬ ಇನ್ಫಾರ್ಮೇಷನ್ಸ್ ಕೊಟ್ಟರು. ಸೊ ಬೇಕಾದರೂ ದಯವಿಟ್ಟು ಸ್ಟಾಲ್ಗಳ ಹತ್ರ ಹಾಕಿರೋ ನಂಬರ್ನ ತೊಗೊಂಡು ಬುಕ್ ಮಾಡ್ಕೊಳ್ಳಿ. ಆನ್ಲೈನ್ ಡೆಲಿವರಿ ಕೂಡ ಉಂಟಲ್ಲೇ. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಉಂಟು ಗೈಸ್. ಮ್ಯಾಂಗೋ ಆಗಲಿ, ಜುವೆಲ್ಸ್ ಆಗಲಿ, ಎಲ್ಲ ಕಲೆಕ್ಷನ್ಸು ಕೂಡ. ಸೊ ಗೈಸ್ ನೋಡಿದ್ರೆ ಈಗ ಮಾವಿನ ಹಣ್ಣಿನ ಮೇಳ ಸಖತ್ತಾಗಿತ್ತು. ವೆರೈಟೀಸ್ ಆಫ್ ಮ್ಯಾಂಗೋ ಇತ್ತು, ವೆರೈಟೀಸ್ ಆಫ್ ಜುವೆಲ್ಸ್ ಇತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಲ್ಲರೂ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಮೀಟ್ ಮಾಡ್ತೀನಿ. ಸ್ವಲ್ಪ ಲವ್ ಯು ಆಲ್, ಕೀಪ್ ವಾಚಿಂಗ್. ಬಾಯ್.